ಆಸರೆ ಟಿವಿ ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಮಧುರವಾದ ವಂದನೆಗಳು. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಕೂಡ ನೀವು ವೀಕ್ಷಿಸುತ್ತಾ ಇರುವುದಕ್ಕಾಗಿ ಧನ್ಯವಾದಗಳು. ಈ ಸಮಯದಲ್ಲಿ ಕೂಡ ಈ ಅಧ್ಯಯನದಲ್ಲಿ ಪ್ರಾರ್ಥಿಸಲು 7 ಅವಶ್ಯಕವಾದಂಥ ಕಾರಣಗಳ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಈ ದಿವಸ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ಪ್ರಾರ್ಥಿಸಲು 7 ಅವಶ್ಯಕವಾದಂಥ ಕಾರಣಗಳು. ಈ ದಿನ ನಾವು ಸತ್ಯವೇದದ ವಾಕ್ಯಗಳ ಮುಖಾಂತರ ನಾವು ಪ್ರಾರ್ಥಿಸುವುದಕ್ಕೆ 7 ಕಾರಣಗಳನ್ನು ನಿಮಗೆ ನಾನು ತೋರಿಸಲಿಕ್ಕಿದ್ದೇನೆ. ಅನೇಕರು ಪ್ರಶ್ನೆಯನ್ನು ಕೇಳುತ್ತಾರೆ, ನಾವು ಯಾಕೆ ಪ್ರಾರ್ಥಿಸಬೇಕು, ಯಾಕೆ ಪ್ರಾರ್ಥನೆ ಮಾಡಬಾರ್ದು ಅಂತ ಕೇಳೋದಿಲ್ಲ. ಪಾಸ್ಟರ್ ಯಾಕೆ ಪ್ರೇಯರ್ ಮಾಡಬೇಕು, ಯಾಕೆ ಅಂತ ಹೇಳಿದ್ರೆ ಸತ್ಯವೇದ ತಿಳಿಸುತ್ತದೆ ನಾವು ಪ್ರಾರ್ಥಿಸಬೇಕೆಂಬುದು. ನಾವು ಪ್ರಾರ್ಥಿಸಬೇಕೆಂದು ಸತ್ಯವೇದ ತಿಳಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಪ್ರಾರ್ಥನೆಯ ಕುರಿತಾಗಿ ಉಪದೇಶ ಮಾಡುವಾಗ ಯೇಸು ಕ್ರಿಸ್ತನು ಹೇಳಿದ್ದಾನೆ, ನೀವು ಪ್ರಾರ್ಥಿಸುವಾಗ ಒಂದು ವೇಳೆ ನೀವು ಪ್ರಾರ್ಥಿಸುವಾಗ ಅಂತ ಬರೆಯಲ್ಪಟ್ಟಿಲ್ಲ, ನೀವು ಪ್ರಾರ್ಥಿಸುವಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಾವು ಪ್ರಾರ್ಥಿಸಲೇಬೇಕಾಗಿದೆ. ಮೊದಲನೇದಾಗಿ ಕ್ಷಮಾಪಣೆಯನ್ನ ಹೊಂದಲು ಪ್ರಾರ್ಥನೆ ಅಗತ್ಯವಿದೆ. ಕೀರ್ತನೆ 32:5 ವಾಕ್ಯ, ನನ್ನ ಪಾಪವನ್ನ ನಿನಗೆ ತಿಳಿಸಿದೆನು, ನನ್ನ ಅಪರಾಧವನ್ನ ಮುಚ್ಚಲಿಲ್ಲ, ನನ್ನ ದ್ರೋಹಗಳನ್ನು ಕುರಿತು ಕರ್ತನಿಗೆ ಅರಿಕೆ ಮಾಡುವೆನೆಂದು ಹೇಳಿದೆನು, ಆಗ ನೀನು ನನ್ನ ಪಾಪದ ಅಕ್ರಮವನ್ನು ಪರಿಹರಿಸಿದ್ದೀಯಾ. 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ. ಹೇಗೆ ಒಪ್ಕೋಬೇಕು? ಪ್ರಾರ್ಥನೆಯಲ್ಲಿ ಒಪ್ಕೋಬೇಕು, ಮನುಷ್ಯರ ಮುಂದೆ ಅಲ್ಲ. ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ದೇವರು ಮಾತ್ರ ಶಕ್ತನು. ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು ಯಾರ ಮುಂದೆ ಅಂದರೆ ದೇವರ ಮುಂದೆ. ಹೇಗೆ ಅರಿಕೆ ಮಾಡಬೇಕು? ಪ್ರಾರ್ಥನೆ ಮುಖಾಂತರ. 1ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, 1 ಯೋಹಾನ 1:9, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಪ್ರಾರ್ಥನೆ ನಮ್ಮ ಕ್ಷಮಾಪಣೆಯನ್ನು ಹೊಂದಲು, ನಮ್ಮ ಪಾಪ ಕ್ಷಮಿಸಲ್ಪಡಲು ಒಂದೇ ಒಂದು ಮಾರ್ಗ ಇದೆ, ದೇವರು. ಆ ದೇವರ ಬಳಿಗೆ ಹೋಗುವುದಕ್ಕೆ ಒಂದೇ ಒಂದು ಮಾರ್ಗ ಇದೆ, ಅದೇ ಪ್ರಾರ್ಥನೆ. ಎರಡನೇದಾಗಿ ಯಾಕೆ ನಾವು ಪ್ರಾರ್ಥಿಸಬೇಕಂತ ಹೇಳಿದ್ರೆ ದೇವರೊಂದಿಗೆ ಹತ್ತಿರ ಸಂಬಂಧ ಹೊಂದಲು. ಯಾರಾದರೂ ದೇವರ ಬಳಿ ಹತ್ತಿರ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕಿರುವಂಥ ಒಂದೇ ಒಂದು ಸಾಧನ, ಅದು ಪ್ರಾರ್ಥನೆಯಾಗಿದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹೌದು, ನಾವು ಯಾವಾಗ ದೇವರ ಸಮೀಪಕ್ಕೆ ಬರುತ್ತೇವೆಯೋ ಆತನು ನಮ್ಮ ಸಮೀಪಕ್ಕೆ ಬರುವನು. ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ದೇವರಿಗಾಗಿ ಒಂದು ಹೆಜ್ಜೆ ಇಡುವಾಗ ದೇವರು ನಿಮಗಾಗಿ 10 ಹೆಜ್ಜೆ ಇಡುತ್ತಾರೆ ಎಂಬುದಾಗಿ. ನಿಜವಾಗ್ಲೂ ಸತ್ಯವೇದ ಕೂಡ ಅದನ್ನು ಹೇಳ್ತದೆ, ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಎಲ್ಲ ಭಕ್ತರು ದೇವರ ಸಮೀಪಕ್ಕೆ ಬಂದಿದ್ದಾರೆ. ಅವರು ಹೇಗೆ ಬಂದರು ಅಂತ ಹೇಳಿದ್ರೆ ಪ್ರಾರ್ಥನಾ ಪೂರ್ವಕವಾಗಿ ಬಂದರು, ಪ್ರಾರ್ಥನೆ ಮಾಡಿ ಬಂದರು. ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರು ಅವರ ದೇವರ ಸಮೀಪದಲ್ಲಿ ಬಂದರು. ಹೌದು ಪ್ರಿಯ ದೇವ ಜನರೇ, ನಾವು ಕೂಡ ದೇವರ ಸಮೀಪದಲ್ಲಿ ಬರುವುದಕ್ಕೆ ಒಂದೇ ಒಂದು ಆ ಕಾರ್ಯ ಇದೆ, ಅದು ಪ್ರಾರ್ಥನೆ. ಮೂರನೇದಾಗಿ ನಾವು ಪ್ರಾರ್ಥಿಸಲು 3ನೆಯ ಅವಶ್ಯಕವಾದ ಕಾರ್ಯ ಯಾಕೆ ಅಂತ ಹೇಳಿದ್ರೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಮಗೆ ಪ್ರಾರ್ಥನೆ ಅಗತ್ಯವಿದೆ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಮಗೆ ಪ್ರಾರ್ಥನೆ ಅಗತ್ಯವಿದೆ. ಪ್ರಾರ್ಥಿಸುವವನು ಪಾಪವನ್ನು ನಿಲ್ಲಿಸುತ್ತಾನೆ, ಪಾಪ ಮಾಡುವವನು ಪ್ರಾರ್ಥನೆಯನ್ನು ನಿಲ್ಲಿಸುತ್ತಾನೆ. ಇನ್ನೊಂದು ಆವೃತ್ತಿ ಹೇಳ್ತಾನೆ, ಪ್ರಾರ್ಥಿಸುವವನು ಪಾಪವನ್ನು ನಿಲ್ಲಿಸುತ್ತಾನೆ, ಪಾಪ ಮಾಡುವವನು ಪ್ರಾರ್ಥನೆಯನ್ನು ನಿಲ್ಲಿಸುತ್ತಾನೆ.
ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ನೋಡಿ, ಅಲ್ಲಿ ದಾವೀದ ಹೇಳುತ್ತಾದನೆ, ನಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ನನ್ನನ್ನು ನಾನು ಅಶುದ್ಧ ಪಡಿಸಿಕೊಳ್ಳಲಾರೆ. ಯಾಕೆ ಹಾಗೆ ಹೇಳಿದ? ಇತರರೆಲ್ಲರೂ ಒಪ್ಪಿಕೊಂಡಿದ್ದಾರೆ, ಯಾಕೆ ದಾನಿಯೇಲನು ಮಾತ್ರ ಒಪ್ಪಿಕೊಳ್ಳುತ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ದಾನಿಯೇಲನು ದಿನಕ್ಕೆ 3 ಆವೃತ್ತಿ ಪ್ರಾರ್ಥನೆ ಮಾಡುತ್ತಿದ್ದ. 3 ಆವೃತ್ತಿ ತಕ್ಕ ಸಮಯಕ್ಕೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಅವನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿರೋದ್ರಿಂದ ಅವನು ಪಾಪ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ಯಾರು ಪ್ರಾರ್ಥನೆ ಮಾಡುತ್ತಾರೋ ನಮ್ಮನ್ನು ಪರಿಶುದ್ಧವಾಗಿ ಇರಿಸಿಕೊಳ್ಳಲು ಒಂದೇ ಒಂದು ಕಾರ್ಯ ಇದೆ ಅಂತ. ಏನಂತ ಹೇಳಿದ್ರೆ, ನಾವೆಲ್ಲ ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಲು ನಿಯಮ 1, ನಿಯಮ 2, ನಿಯಮ 3 ಇಂಥ ಯಾವುದೇ ಲಿಸ್ಟನ್ನು ಹಾಕಿದ್ರು ಎಲ್ಲದರಲ್ಲಿ ಸೋತು ಹೋಗ್ಬಿಡ್ತೇವೆ. ಆದರೆ ಪ್ರಾರ್ಥನೆ ಮಾತ್ರ ನಮ್ಮನ್ನು ಪರಿಶುದ್ಧ ಜೀವಿತದಲ್ಲಿ ನಡೆಸುವಂಥದ್ದಾಗಿದೆ. ಹಾಗಾದರೆ ಯಾಕೆ ಪ್ರಾರ್ಥನೆ ಅಂದರೆ, ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳಲು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. 4ನೇದಾಗಿ, ನಂಬಿಕೆಯಲ್ಲಿ ನಡೆಯಲು ಪ್ರಾರ್ಥನೆ ಬೇಕಾಗಿದೆ. ಹೌದು, ಹನೋಕನು ದೇವರೊಂದಿಗೆ 365 ವರ್ಷಗಳು ಅವನು ದೇವರ ಜೊತೆಯಲ್ಲಿ ನಡೆದ. ಹೇಗೆ ನಡೆದ? ಅವನು ಪ್ರಾರ್ಥನಾ ಪೂರ್ವಕವಾಗಿ ನಡೆದ. ಪ್ರೀತಿಯ ದೇವ ಜನರೇ, ನಾವು ನಂಬಿಕೆಯನ್ನು ಹೊಂದಲು, ನಂಬಿಕೆಯಲ್ಲಿ ನಡೆಯಲು ನಮಗೆ ಪ್ರಾರ್ಥನೆ ಅವಶ್ಯವಾಗಿದೆ. ಅಬ್ರಹಾಮನು ನಂಬಿಕೆಯಿಂದ ನಡೆದ. ಹೇಗೆ? ಪ್ರಾರ್ಥನೆಯಿಂದ. ನೋಡ್ರಿ, ಕ್ರೈಸ್ತ ಜೀವಿತ ಅನ್ನುವಂಥದ್ದು ನೋಡಿ ನಡೆಯುವಂಥದ್ದಲ್ಲ, ನಂಬಿ ನಡೆಯುವಂಥದ್ದಾಗಿದೆ. ಒಬ್ಬ ವ್ಯಕ್ತಿ ಯಾವಾಗ ನಂಬಿ ನಡೆಯಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅವನು ಪ್ರಾರ್ಥಿಸುವಾಗ. ಪ್ರಾರ್ಥನೆ ನಿನ್ನನ್ನು ನಂಬಿಕೆಯಲ್ಲಿ ನಡೆಸುವಂಥದ್ದಾಗಿದೆ. ಈಗಾಗಲೇ 7 ಅವಶ್ಯಕವಾದ ಕಾರಣಗಳಿದೆ. ಅದರಲ್ಲಿ 4 ಸಂಗತಿಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಮೊದಲನೇದಾಗಿ ನಾನು ಹೇಳಿದೆ, ಪ್ರಾರ್ಥನೆ ಯಾಕೆ ಅಂತ ಹೇಳಿದ್ರೆ ಕ್ಷಮಾಪಣೆ ಹೊಂದಲು ಪ್ರಾರ್ಥನೆ ಅಗತ್ಯವಿದೆ. 2ನೇದಾಗಿ ನಾನು ಹೇಳಿದೆ, ದೇವರೊಂದಿಗೆ ಹತ್ತಿರ ಸಂಬಂಧ ಹೊಂದಲು ಪ್ರಾರ್ಥನೆ ಬೇಕಾಗಿದೆ. 3ನೇದಾಗಿ ನಾನು ಹೇಳಿದೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಾರ್ಥನೆ ಅಗತ್ಯವಿದೆ. 4ನೇದಾಗಿ ನಾನು ಹೇಳಿದೆ, ನಂಬಿಕೆಯಲ್ಲಿ ನಡೆಯಲು ಪ್ರಾರ್ಥನೆ ಬೇಕಾಗಿದೆ. 5ನೇದಾಗಿ, ಬಿಡುಗಡೆ ಹೊಂದಲು. ಯಾರೆಲ್ಲ ಬಿಡುಗಡೆ ಹೊಂದಲು ಬಯಸ್ತೀರೋ, ಯಾರೆಲ್ಲ ನಿಮಗೆ ಬಿಡುಗಡೆ ಬೇಕೋ, ನಮಗೆ ಬಿಡುಗಡೆ ಹೊಂದಲು ಪ್ರಾರ್ಥನೆ ಬೇಕಾಗಿದೆ. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಕೀರ್ತನೆ 34ನೇ ಅಧ್ಯಾಯ 4ನೇ ವಾಕ್ಯ, 34ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ನೋಡಿ, ಇಲ್ಲಿ ದೇವರು ನಮ್ಮನ್ನ ಭೀತಿಯಿಂದ ತಪ್ಪಿಸುತ್ತಿದ್ದಾರೆ. ಯಾವಾಗ? ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನಾನು ಬೇಡಿಕೊಳ್ಳಲು. ನೀವು ಯಾವಾಗ ಬೇಡಿಕೊಳ್ಳುತ್ತೀರೋ ಆವಾಗ ದೇವರು ನಿಮ್ಮನ್ನ ಬಿಡುಗಡೆಗೊಳಿಸುತ್ತಾನೆ. ಇಸ್ರಾಯೇಲ್ ಜನರು ಬಹಳ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಡುತ್ತಿರುವಾಗ ದೇವರ ವಾಕ್ಯ ಹೇಳುತ್ತದೆ, ಅವರ ನಿಟ್ಟುಸಿರು ದೇವರಿಗೆ ಕೇಳಿಸುತ್ತೆಂಬುದಾಗಿ ನಾವು ನೋಡುತ್ತೇವೆ. ಅವರ ಮೊರೆ ದೇವರಿಗೆ ಕೇಳಿಸುತ್ತೆಂಬುದಾಗಿ ನೋಡುತ್ತೇವೆ. ಇದೇ ಕೀರ್ತನೆ 34 6ನೇ ವಾಕ್ಯದಲ್ಲಿ ಅದೇ ಕೀರ್ತನೆಗಾರನ ಹೇಳುತ್ತಾನೆ, ಕಷ್ಟದಲ್ಲಿದ್ದ ಈ ಮನುಷ್ಯನು. ಯಾರು ಈ ಕಷ್ಟದಲ್ಲಿದ್ದ ಈ ಮನುಷ್ಯನು? ದಾವೀದನು. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಹೌದು ಪ್ರಿಯ ದೇವ ಜನರೇ, ದೇವರವನನ್ನು ಯಾವಾಗ ಎಲ್ಲ ಬಾಧೆಗಳಿಂದ ಬಿಡಿಸಿದ್ರಂತ ಹೇಳಿದ್ರೆ ಅವನು ಮೊರೆ ಇಡಲು. ಆ ಕೀರ್ತನೆ 34ರಲ್ಲಿ ನಾವು ನೋಡ್ತೇವೆ, ಬೇಡಿಕೊಳ್ಳುವಾಗ ಪ್ರಾರ್ಥಿಸುವಾಗ ಏನೆಲ್ಲ ಸಂಭವಿಸುತ್ತೆಂಬುದಾಗಿ ಒಂದೊಂದಾಗಿ ಕೀರ್ತನೆಗಾರನ ಹೇಳ್ತಾನೆ. ತಿರುಗಿ 9ನೇ ವಾಕ್ಯವನ್ನು ನೋಡುವುದಾದರೆ, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರುವುದಿಲ್ಲ. ಆದರೆ ಆಂಗ್ಲ ಭಾಷೆಯಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಬೇಡಿಕೊಳ್ಳುವವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. 10ನೇ ವಾಕ್ಯ ನೋಡ್ರಿ, 34ನೇ ಅಧ್ಯಾಯ 10ನೇ ವಾಕ್ಯ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೀನು ಬೇಡಿಕೊಳ್ಳುವಾಗ ಕಡಿಮೆ ಇಲ್ಲ. 15ನೇ ವಾಕ್ಯ, ಅದೇ 34ನೇ ಕೀರ್ತನೆ 15ನೇ ವಾಕ್ಯ, ಯೆಹೋವನು ನೀತಿವಂತರನ್ನ ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ
ಕಿವಿಗೊಡುತ್ತಾನೆ. ನೆಕ್ಸ್ಟ್ ಅದೇ ಬಿ ಭಾಗ ಹೇಳಲ್ಪಟ್ಟಿದೆ, ವಿಮೋಚಿಸುತ್ತಾನೆ. ನೋಡಿ, ವಾಕ್ಯ ಭಾಗದ ಎಲ್ಲ ನೋಡಿದ್ದೇವೆ. ಮೊದಲನೇದಾಗಿ ನಾವು ಒಂದೊಂದಾಗಿ ನಾನು ನಿಮಗೆ ಇನ್ನೊಂದು ಆವೃತ್ತಿ ಅದನ್ನು ತಿಳಿಸ್ತೇನೆ. ಮೊದಲನೇದಾಗಿ 34ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ತೇವೆ, ಬೇಡಿಕೊಳ್ಳಲು. ಮೊದಲನೇದಾಗಿ ನಾವು ನೋಡುತ್ತಾದವೆ, ಅವನು ಬೇಡಿಕೊಳ್ಳಲು ದೇವರು ಭೀತಿಯಿಂದ ತಪ್ಪಿಸಿದರು, ಅವನು ಮೊರೆ ಇಡಲು ಎಲ್ಲಾ ಬಾಧೆಗಳಿಂದ ಬಿಡಿಸಿದರು. 9ನೇ ವಾಕ್ಯ, ಅವನು ಬೇಡಿಕೊಳ್ಳಲು ಅವನಿಗೆ ಯಾವ ಕೊರತೆ ಉಂಟಾಗಲಿಲ್ಲ. ತಿರುಗಿ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಬೇಡಿಕೊಳ್ಳಲು ಯಾವ ಮೇಲಿಗೂ ಕಡಿಮೆ ಆಗಲಿಲ್ಲ. 15ನೇ ವಚನದಲ್ಲಿ ನೋಡ್ತೇವೆ, ಮೊರೆ ಇಡುವಾಗ ದೇವರು ಕಿವಿಗೊಟ್ಟು ವಿಮೋಚಿಸಿದನು. ಹಾಗಾದರೆ ಪ್ರಾರ್ಥಿಸುವಾಗ ಬಿಡುಗಡೆ ಇದೆ, ನಾವು ಪ್ರಾರ್ಥಿಸುವಾಗ ಬಿಡುಗಡೆ ಉಂಟು. ಹಾಗಾದರೆ 6ನೇದಾಗಿ ಯಾಕೆ ನಾವು ಪ್ರಾರ್ಥಿಸಬೇಕು? 6ನೆಯ ಕಾರಣ ಏನಂತ ಹೇಳಿದ್ರೆ, ಸತತವಾಗಿ ಜೀವಿಸಲು ಪ್ರಾರ್ಥನೆ ನಮಗೆ ಬೇಕಾಗಿದೆ. ಪ್ರಾರ್ಥನೆ ನಮ್ಮ ಜೀವಿತದ ಉಸಿರಾಗಿದೆ. ಉಸಿರು ಇಲ್ಲದಿದ್ದರೆ ಒಬ್ಬ ಮನುಷ್ಯನು ಹೇಗೆ ಸತ್ತು ಹೋಗುತ್ತಾನೋ ಅದೇ ವಿಧದಲ್ಲಿ ನಾವು ಪ್ರಾರ್ಥಿಸದೆ ಇದ್ದರೆ ಆತ್ಮಿಕವಾಗಿ ಮರಣ ಹೊಂದುತ್ತೇವೆ. ಯೇಸು ಕ್ರಿಸ್ತನ ಜೀವನ ಪ್ರಾರ್ಥನಾ ಜೀವಿತವಾಗಿತ್ತು. ಆತನು ಈ ಭೂಮಿಯಲ್ಲಿ ಹೆಚ್ಚು ಮಾಡಿದ್ದು ಅದ್ಭುತಗಳಲ್ಲ, ಸೇವೆಯಲ್ಲ, ಆತನು ಹೆಚ್ಚು ಮಾಡಿದ್ದು ಪ್ರಾರ್ಥನೆ. ಆತನು ಆ ಬಾಲ್ಯದಲ್ಲಿ ಪ್ರಾರ್ಥಿಸಿದನು, ಬೆಳೆಯುವಾಗ ಪ್ರಾರ್ಥಿಸಿದನು, ಸೇವೆ ಮಾಡುವ ಮೊದಲು ಪ್ರಾರ್ಥಿಸಿದನು, ಸೇವೆ ಮಾಡುವಾಗ ಪ್ರಾರ್ಥಿಸಿದನು, ರಾತ್ರಿಯೆಲ್ಲ ಪ್ರಾರ್ಥಿಸಿದನು, ಹಗಲೆಲ್ಲ ಪ್ರಾರ್ಥಿಸಿದನು. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಯೇಸುವಿನ ಜೀವವೇ ಪ್ರಾರ್ಥನೆಯಾಗಿತ್ತು. ಯಾಕೆ ಪ್ರಾರ್ಥನೆ ಅಂತ ಹೇಳಿದ್ರೆ, ಪ್ರಾರ್ಥನೆ ನಮ್ಮ ಜೀವವಾಗಿದೆ. ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಅಷ್ಟು ಬೇಕಾಗಿರೋದಾದ್ರೆ ದೈವ ಮಕ್ಕಳೇ ನಮಗೆ ಇನ್ನೂ ಅದಕ್ಕಿಂತ ಹೆಚ್ಚು ಬೇಕಾಗಿದೆ. ಶಿಲುಬೆಗೆ ಹೋಗುವ ಮೊದಲು ಆತನು ಪ್ರಾರ್ಥಿಸಿದನು, ಶಿಲುಬೆಯಲ್ಲಿ ಜೀವವನ್ನು ಬಿಡಲು ಮೊದಲು ಪ್ರಾರ್ಥಿಸಿದನು. ಯೇಸು ಕ್ರಿಸ್ತನ ಜೀವನವೇ ಒಂದೇ, ಅದು ಪ್ರಾರ್ಥನೆಯ ಜೀವಿತವಾಗಿತ್ತು. ಸತತವಾಗಿ ಜೀವಿಸಲು ನಮಗೆ ಪ್ರಾರ್ಥನೆ ಬೇಕಾಗಿದೆ. ಯಾರು ಪ್ರಾರ್ಥನೆ ಮಾಡಿಲ್ಲವೋ ಅದರೊಳಗಿರುವಂಥ ಆತ್ಮೀಕ ಮನುಷ್ಯನು ಸತ್ತು ಹೋಗಿಬಿಡುತ್ತಾನೆ. ನಮ್ಮ ಜೀವಿತ ಪ್ರಾರ್ಥನೆಯ ಜೀವಿತವಾಗಿರಲಿ. 7ನೇದಾಗಿ ಯಾಕೆ ಪ್ರಾರ್ಥನೆ ಅವಶ್ಯ ಅಂತ ಹೇಳಿದ್ರೆ, ದೇವರಿಂದ ಶಕ್ತಿ ಪಡೆಯಲು ನಮಗೆ ಪ್ರಾರ್ಥನೆ ಅವಶ್ಯಕವಾಗಿ ಬೇಕಾಗಿದೆ. ವಿಮೋಚನ ಕಾಂಡ 17ನೇ ಅಧ್ಯಾಯ 8ರಿಂದ 13ನೇ ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯ ಭಾಗ ಹೇಳಲ್ಪಟ್ಟಿದೆ. ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಅಮಲೇಕರಿಗೂ ಮತ್ತು ಇಸ್ರಾಯೇಲ್ ಜನರಿಗೂ ಒಂದು ದೊಡ್ಡ ಯುದ್ಧ ನಡೆಯುತ್ತಾ ಇದೆ. ಯುದ್ಧಕ್ಕಾಗಿ ಲೀಡರ್ ಆಗಿ ಮೋಶೆ ಯೆಹೋಶುವನನ್ನ ಯುದ್ಧ ಮಾಡುವುದಕ್ಕೆ ಕಳುಹಿಸಿಕೊಟ್ಟನು. ಮೋಶೆ ಈ ಜನರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ಬೆಟ್ಟವನ್ನ ಹತ್ತಿದನು. ದೇವರ ವಾಕ್ಯ ಹೇಳುತ್ತದೆ, ಮೋಶೆ 2 ಕೈಗಳನ್ನ ಅವನು ಮೇಲಕ್ಕೆ ಎತ್ತುವಾಗ ಇಸ್ರಾಯೇಲ ಜನರು ಬಲಗೊಳ್ಳುತ್ತಾ ಇದ್ರಂತೆ, ಜಯಗೊಳ್ಳುತ್ತಾ ಇದ್ರಂತೆ. ಮೋಶೆಯ ಕೈಗಳು ಕೆಳಗಡೆ ಇಳಿಯುತ್ತಾ ಇರುವಾಗ ಅಮಾಲೇಕರು ಜಯ ಹೊಂದುತ್ತಾ ಇದ್ರಂತೆ. ಮೋಶೆ ಕೈ ಎತ್ತುವಾಗ ಇಸ್ರಾಯೇಲ್ ಜನರು ಜಯ ಹೊಂದುತ್ತಾ ಇದ್ರು, ಕೈಗಳು ಕೆಳಗಡೆ ಬಿಡುವಾಗ ಅವರು ಅಮಾಲೇಕರು ಜಯ ಹೊಂದುತ್ತಾ ಇದ್ದರು. ಮೋಶೆಗೆ ಸಹಾಯ ಮಾಡುವುದಕ್ಕಾಗಿ ಆ 2 ಜನ ಅವನಿಗೆ ಸಹಾಯಕ್ಕಾಗಿ ಹೋಗುತ್ತಾ ಇದ್ದಾರೆ. ಆರೋನ ಮತ್ತು ಹೂರನ 2 ಜನ ಹೋಗಿ ಅವನಿಗೆ ಕೈಗೆ ಸಪೋರ್ಟ್ ಕೊಟ್ಟು ಕೈಗಳನ್ನು ಎತ್ತಿ ಹಿಡಿದಾಗ ದೇವರ ವಚನ ಹೇಳುತ್ತದೆ, ದೇವರು ಇಸ್ರಾಯೇಲರಿಗೆ ಜಯವನ್ನ ಕೊಟ್ಟನು. ಪ್ರಿಯ ದೇವ ಜನರೇ, ದೇವರಿಂದ ಶಕ್ತಿ ಪಡೆಯಲು ನಮಗೆ ಮೋಶೆ ಕೈಗಳು ಎತ್ತುವಾಗ ಇಸ್ರಾಯೇಲ್ ಜನರಿಗೆ ಶಕ್ತಿ ಬರ್ತಾ ಇತ್ತಂತೆ. ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಶಕ್ತಿ ಬರ್ತದೆ, ಒಂದು ಬಲ ಬರ್ತದೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಿ ಆ ಬಲವನ್ನು ಹೊಂದಿಕೊಳ್ಳೋಣ. ಎಲಿಜಬೆತ್ ರಾಣಿ, ಒಂದು ಕಾಲದಲ್ಲಿ ಆ ರಾಣಿಗೆ ಎಲ್ಲ ಜನರು ಹೆದರುತ್ತಾ ಇದ್ರು. ಆ ರಾಣಿ ಬಳಿಯಲ್ಲಿ ಆ ಸ್ತೋತ್ರ ಒಂದು ಕಾರ್ಯವನ್ನು ಕೇಳಿದ್ರಂತೆ. ಏನಂತ ಹೇಳಿದ್ರೆ, ನೀವು ಯಾರಿಗೆ ಭಯಪಡುತ್ತೀರಾ? ನೀವು ರಾಣಿಯಾಗಿದ್ದೀರಾ, ಯಾರಿಗೆ ಭಯಪಡೋದಿಲ್ಲ, ಯಾರಿಗೆ ನೀವು ಭಯಪಡುತ್ತೀರಾ? ಆ ರಾಣಿ ಹೇಳಿದ್ರಂತೆ, ನಾನು ಈ ಲೋಕದಲ್ಲಿ ಭಯಪಡುವಂಥ ಒಬ್ಬ ವ್ಯಕ್ತಿ ಇರೋದಾದರೆ ಜಾನ್ ನಾಕ್ಸ್. ಆ ಜಾನ್ ನಾಕ್ಸ್ ಎನ್ನುವನು ಒಬ್ಬ ಪ್ರಾರ್ಥನಾ ವೀರನಾಗಿದ್ದ. ದೇವರೇ ನನಗೆ ಸ್ಕಾಟ್ಲೆಂಡ್ ಕೊಡು, ಇಲ್ಲಾಂದರೆ ನನ್ನ ಸಾಯಿಸ್ಬಿಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಂಥ ಒಬ್ಬ ಭಕ್ತನ. ಅವನ ಮೊಣಕಾಲು ಹಾಕಿದ್ರೆ ನನಗೆ ಭಯ ಉಂಟಾಗುತ್ತೆ, ಅವನ ಮೊಣಕಾಲಿನಿಂದ ಪ್ರಾರ್ಥನೆ ಮಾಡಿದ್ರೆ ನನಗೆ ಭಯ ಉಂಟಾಗುತ್ತೆ ಎಂಬುದಾಗಿ ಆ ರಾಣಿ ಹೇಳುತ್ತಾ ಇದ್ಲಂತೆ. ಹೌದು ಪ್ರಿಯ ದೇವ ಜನರೇ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ನಾನು ಹೇಳಿದೆ 7 ಸಂಗತಿಗಳನ್ನು ಪ್ರಾರ್ಥನೆ ಮಾಡಲು 7 ಕಾರಣಗಳಿದೆ, 7 ಅವಶ್ಯವಾದ ಕಾರಣಗಳಿದೆ. ಮೊದಲನೇದಾಗಿ ನಾವು ಕ್ಷಮಾಪಣೆ ಹೊಂದಲು ಪ್ರಾರ್ಥನೆ ಅಗತ್ಯವಿದೆ. 2ನೇದಾಗಿ ನಾವು
ದೇವರ ಹತ್ತಿರ ಸಂಬಂಧ ಹೊಂದಲು, ಹತ್ತಿರಕ್ಕೆ ಬರಲು ಪ್ರಾರ್ಥನೆ ಬೇಕಾಗಿದೆ. ಮೂರನೇದಾಗಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಾರ್ಥನೆ ಅಗತ್ಯವಿದೆ. ನಾಲ್ಕನೇದಾಗಿ ನಂಬಿಕೆಯಲ್ಲಿ ನಡೆಯಲು ಪ್ರಾರ್ಥನೆ ಬೇಕಾಗಿದೆ. ಐದನೇದಾಗಿ ಬಿಡುಗಡೆ ಹೊಂದಲು ಪ್ರಾರ್ಥನೆ ಬೇಕಾಗಿದೆ. ಆರನೇದಾಗಿ ಸತತವಾಗಿ ಜೀವಿಸಲು ಪ್ರಾರ್ಥನೆ ಬೇಕಾಗಿದೆ. ಏಳನೇದಾಗಿ ನಾವು ದೇವರಿಂದ ಶಕ್ತಿ ಪಡೆಯಲು ಪ್ರಾರ್ಥನೆ ನಮಗೆ ಬೇಕಾಗಿದೆ. ಹಾಗಾದರೆ ಈ 7 ಅವಶ್ಯಕವಾದ ಕಾರಣಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದ ಮುಖ್ಯ ಉದ್ದೇಶ ನಾವು ಪ್ರಾರ್ಥಿಸುವವರಾಗಿರಬೇಕೆಂಬುದಾಗಿ. ಆದ್ದರಿಂದ ನಮ್ಮ ಜೀವಿತ ಪ್ರಾರ್ಥನಾ ಜೀವಿತವಾಗಿರಲಿ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರೆ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಅನೇಕ ಸಾರಿ ಸ್ವಾಮಿ ನಾವೆಲ್ಲ ಕಾರ್ಯಗಳನ್ನು ಮಾಡ್ತೇವೆ, ಪ್ರಾರ್ಥನೆಯನ್ನು ಮರೆತು ಬಿಡುತ್ತೇವೆ. ಯೇಸುವೆ, ಈ ದಿನ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ನಮ್ಮ ಜೀವಿತ ಒಂದು ಪ್ರಾರ್ಥನಾ ಜೀವಿತವಾಗಿರಲಿ. ಕೂತರು, ಎದ್ರು, ನಡೆದರು, ಜೀವಿಸಿದರು, ಪ್ರಾರ್ಥನೆಯಲ್ಲೇ ನಮ್ಮ ಜೀವಿತವನ್ನು ಕಳೆಯುವಂತೆ ಸಹಾಯ ಮಾಡ್ರೆ. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ವೀಕ್ಷಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಒಂದು ಪ್ರಾರ್ಥನೆಯ ಒಂದು ಬೆಂಕಿ ಹತ್ತಿ ಉರಿಯಲಿ ಸ್ವಾಮಿ. ಒಂದು ಪ್ರಾರ್ಥನೆಯ ಉಜ್ಜೀವನ ಕಿಡಿ ಹತ್ತಿ ಉರಿಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಅದು ಹಾಗೆ ಸಂಭವಿಸುವಂಥದ್ದಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ, ಆಶೀರ್ವದಿಸ್ರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.